ಇದರಲ್ಲಿ ರಾಜಕೀಯ ಷಡ್ಯಂತ್ರ ಅಡಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾರೋ ಬಂದು ಕರೆದುಕೊಂಡು ಹೋಗಿದ್ದಾರೆ. ರೇವಣ್ಣ ಪರ ವಕೀಲರು ಸಿ ವಿ ನಾಗೇಶ್ವರ್ ಹಿರಿಯ ವಕೀಲರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ, ಇಲ್ಲಿ ರೇವಣ್ಣ ಹೆಸರು ಹೇಗೆ ಬಂತು? ಆಕೆಯನ್ನ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗಿಲ್ಲ, ಬಲವಂತ ಒತ್ತಡ ಹೇರಿ ಯಾರು ಕರೆದುಕೊಂಡು ಹೋಗಿಲ್ಲ. ಇಲ್ಲಿ ಒತ್ತಾಯಕ್ಕೆ ಸಂಬಂಧಿಸಿದ ಸೆಕ್ಷನ್ಗಳ ಉಲ್ಲೇಖವನ್ನ ಮಾಡಲಾಗಿದೆ. ಎಲ್ಲಿ ಒತ್ತಾಯ ಇದೆ, ಎಲ್ಲಿ ಒತ್ತಡ ಇದೆ, ಇಲ್ಲಿ ಇದು ಸಂಪೂರ್ಣ ರಾಜಕೀಯ ಪ್ರೇರಿತ ಅಂತ ಹೇಳಿ ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ರೇವಣ್ಣ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ, ಆರೋಪವನ್ನ ಮಾಡುತ್ತಾ ಇದ್ದಾರೆ. ಇದು ರಾಜಕೀಯ ಷಡ್ಯಂತ್ರದಿಂದ ಕೂಡಿದೆ ಅಂತ ಹೇಳಿ ಒತ್ತಡ ಮತ್ತು ಒತ್ತಾಯಕ್ಕೆ ಸಂಬಂಧಿಸಿದ ಸೆಕ್ಷನ್ಗಳ ಉಲ್ಲೇಖವನ್ನ ಮಾಡಿದ್ದಾರೆ. ಹೇಗೆ ಇಲ್ಲಿ ಒತ್ತಡ ಇದೆ, ಹೇಗೆ ಇಲ್ಲಿ ಒತ್ತಾಯ ಇದೆ, ಬನ್ನಿ ಅಂತ ಕರೆದಿದ್ದಾರೆ, ಹೋಗಿದ್ದಾರೆ. ಯಾರೋ ಬಂದು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಆಕೆ ಹೋಗಿದ್ರು ಕೂಡ ಅದು ನಂಬಿಕೆಯಿಂದಲೇ ಹೋಗಿದ್ದಾಳೆ. ಅವಳು ಒತ್ತಾಯದಿಂದ ಕರೆದಿಲ್ಲ, ಇಲ್ಲಿ ಎಳೆದುಕೊಂಡು ಕೂಡ ಹೋಗಿಲ್ಲ. ಬಲವಂತ, ಒತ್ತಡ, ಒತ್ತಾಯ ಯಾವುದು ಕೂಡ ಇಲ್ಲ ಇಲ್ಲಿ. ಸೊ ಆಕೆ ಒಂದು ವಿಶ್ವಾಸ, ನಂಬಿಕೆಯಿಂದ ಹೋಗಿದ್ದಾಳೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಟ್ ಇಲ್ಲಿ ಉಲ್ಲೇಖವನ್ನ ಮಾಡಿರುವಂತಹ ಸೆಕ್ಷನ್ಗಳೇನಿದೆ, ಒತ್ತಡ ಮತ್ತು ಒತ್ತಾಯಕ್ಕೆ ಸಂಬಂಧಿಸಿದ ಸೆಕ್ಷನ್ಗಳ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡುತ್ತಾ ಇದ್ದಾರೆ. ಇದು ರಾಜಕೀಯ ಷಡ್ಯಂತ್ರದಿಂದ ಕೂಡಿದೆ. ನನ್ನ ಕಕ್ಷಿದಾರನ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೆ. ಆಕೆ ಹೋಗಿದ್ದರೂ ಸಹ ನಂಬಿಕೆಯಿಂದಲೇ ಹೋಗಿದ್ದಾಳೆ. ಒತ್ತಾಯದಿಂದಲೇ ಯಾರೂ ಕೂಡ ಕರೆದಿಲ್ಲ, ಎಳೆದುಕೊಂಡು ಕೂಡ ಹೋಗಿಲ್ಲ. ಸೊ ಕಿಡ್ನಾಪ್ ಅಂತಂದ್ರೆ ಎಳೆದುಕೊಂಡು ಹೋಗ್ಬೇಕು, ಒತ್ತಾಯ ಇರುತ್ತೆ, ಒತ್ತಡ ಇರುತ್ತೆ ಅಂತದ್ದು ಯಾವುದು ಕೂಡ ಇಲ್ವಲ್ಲ ಇಲ್ಲಿ. ಆಕೆ ಹೋಗುವಾಗಲೂ ಕೂಡ ಆಕ್ಷೇಪಣೆ ಮಾಡಿಲ್ಲದೇನೆ ಹೋಗಿದ್ದಾಳೆ. ವಿರೋಧಗಳು ಏನಾದ್ರೂ ಇರಬೇಕಲ್ಲ, ಅಲ್ಲಿ ಎಲ್ಲೂ ಕೂಡ ವಿರೋಧ ಇಲ್ಲ ಅಲ್ಲಿ. ಆದ್ರೂ ಇಲ್ಲಿ ಕಿಡ್ನಾಪ್ ಅಂತ ಹಾಕಿದ್ದಾರೆ, ಆದ್ರೂ ಕೂಡ ಇಲ್ಲಿ ಒತ್ತಡ ಅಂತ ಹಾಕಿದ್ದಾರೆ. ಹೇಗೆ ಸಾಧ್ಯ ಆಗತ್ತೆ ಇದು ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದರಿಂದಾಗಿ ಗೊತ್ತಾಗತ್ತೆ ಇಲ್ಲಿ ಅಪಹರಣ ಆಗಿಲ್ಲ. ಕಿಡ್ನಾಪ್ ಆಗದೆ ಹೇಗೆ ಪ್ರಕರಣ ದಾಖಲಾಗತ್ತೆ? ಕಿಡ್ನಾಪೇ ಆಗಿಲ್ಲ ಇಲ್ಲಿ. ಕಿಡ್ನಾಪ್ ಆಗ್ಲಾರ್ದೇನೆ ಅಪಹರಣ ಹೇಗಾಗತ್ತೆ ಇದು? ಹೇಗೆ ಪ್ರಕರಣ ದಾಖಲಾಗತ್ತೆ ಇದು ಅಂತ ಕೇಳುತ್ತಾ ಇದ್ದಾರೆ. ಸೊ ಆಕೆ ಹೋಗುವಾಗಲೂ ಕೂಡ ಯಾವುದೇ ಆಕ್ಷೇಪಣೆ ಮಾಡಿಲ್ಲದೇನೆ ಹೋಗಿದ್ದಾಳೆ. ನಂಬಿಕೆ, ವಿಶ್ವಾಸದಿಂದ ಹೋಗಿರೋದವಳು. ಇಲ್ಲಿ ಯಾವುದೇ ಡಿಮ್ಯಾಂಡ್ ಕೂಡ ಇಲ್ಲ. ಕಾರಣ ಕಿಡ್ನಾಪ್ ಅಲ್ಲಿ ಯಾವುದೋ ಒಂದು ಡಿಮ್ಯಾಂಡ್ ಇರಬೇಕಲ್ಲ. ಡಿಮ್ಯಾಂಡ್ ಇಲ್ಲದೇನೆ ಸೆಕ್ಷನ್ ಹೇಗೆ ಆಕರ್ಷಕವಾಗತ್ತೆ? ಇಲ್ಲಿ ಹೇಗೆ ಹಾಕ್ತಾರೆ? ಎಲ್ಲಾದ್ರೂ ಒಂದ್ ಕಡೆ ಕಿಡ್ನಾಪ್ ಮಾಡಿಬಿಟ್ಟು ಇಂಥ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತಂದಾಗ ಆ ಸೆಕ್ಷನ್ ಅನ್ನ ಹಾಕಬೇಕು. ಅದರೆಲ್ಲ ಉಲ್ಲೇಖ ಇದೆ. IP ಸೆಕ್ಷನ್ಗಳನ್ನ ಓದಬೇಕಾದ್ರೆ ನೀವು ಒಂದು ಕಿಡ್ನಾಪ್ ಮಾಡಿದ್ದಾರೆ ಅಂತಂದಾಗ ಅಲ್ಲಿ ಯಾರು ಬೆದರಿಕೆ ಹಾಕಿರುವಂಥದ್ದು ಏನಾದ್ರು ಮೊದಲ ಸೆಕ್ಷನ್ ಹಾಕ್ತಾರೆ. ಅಲ್ಲಿ ಏನಾದ್ರು ಡಿಮ್ಯಾಂಡ್ ಇಟ್ಟಾಗ ಅದು ಕೂಡ ಅದಕ್ಕೆ ಬರುತ್ತೆ ಸೆಕ್ಷನ್. ಬಟ್ ಇಲ್ಲಿ ಸೆಕ್ಷನ್ಗಳನ್ನು ಹೇಗೆ ಹಾಕಿದ್ರಲ್ಲಿ ಏನಾದ್ರು ಡಿಮ್ಯಾಂಡ್ ಇದೆಯಾ, ಏನಾದ್ರೂ ಒತ್ತಡ ಇದೆಯಾ, ಏನಾದ್ರೂ ಬೆದರಿಕೆ ಇದೆಯಾ? ಅವಳು ಒಂದು ನಂಬಿಕೆ ಮೇಲೆ ಹೋಗಿದ್ದಾಳೆ. ಅಲ್ಲಿ ಕಿಡ್ನಾಪ್ ಹೇಗಾಗುತ್ತೆ ಇದು? ಯಾರೋ ಬಂದು ಕರೆದುಕೊಂಡು ಹೋಗಿದ್ದಾರೆ, ಯಾರು ಬಲವಂತದಿಂದ ಎಳ್ಕೊಂಡು ಹೋಗಿಲ್ವಲ್ಲ ಇಲ್ಲಿ. ಆಮೇಲೆ ಆ ಸಂತ್ರಸ್ತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನುವಂಥದ್ದನ್ನು ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಇವೆಲ್ಲವನ್ನ ಈಗ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ರೇವಣ್ಣ ಪರ ವಾದವನ್ನ ಮಂಡಿಸ್ತಾ ಪಾಯಿಂಟ್ ಟು ಪಾಯಿಂಟ್ ಆಬ್ಜೆಕ್ಷನ್ ಅನ್ನ ಎತ್ತಾ ಹೋಗ್ತಾ ಇದ್ದಾರೆ. ಒಂದೊಂದೇ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಕೂಡ ಆಕೆಯನ್ನ ಒತ್ತಾಯದಿಂದ ಕರೆದುಕೊಂಡು ಹೋಗಿಲ್ಲ, ಬಲವಂತದಿಂದ ಎಳೆದುಕೊಂಡು ಹೋಗಿಲ್ಲ. ಅವಳು ವಿಶ್ವಾಸ, ನಂಬಿಕೆಯಿಂದ ಹೋಗಿದ್ದಾಳೆ. ಆಕೆ ಹೋಗುವಾಗ್ಲೂ ಸಹ ಯಾವುದೇ ರೀತಿಯಾದಂತಹ ಆಕ್ಷೇಪಣೆಯನ್ನ ಮಾಡಿಲ್ಲ. ಇಲ್ಲಿ ಯಾವುದೇ ಡಿಮ್ಯಾಂಡ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹೇಗೆ ನೀವು ಸೆಕ್ಷನ್ ಅನ್ನ ಹಾಕಿ ಡಿಮ್ಯಾಂಡ್ ಆಗಿದೆ ಅಂತ ಹೇಳ್ತೀರಾ? ಯಾವುದೇ ಬೇಡಿಕೆ ಇಲ್ಲ ಇಲ್ಲಿ. ಆಕೆ ಹೋಗಿದ್ರು ಕೂಡ ನಂಬಿಕೆಯಿಂದಲೇ ಹೋಗಿದ್ದಾಳೆ. ಆಕೆಯನ್ನ ಒತ್ತಾಯದಿಂದ ಕರೆದೊಯ್ದಿಲ್ಲ. ಸೊ ಇದನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಎ ಕಿಡ್ನಾಪ್ ಕೇಸ್ ಅಂತ ಹೇಳಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸ ಭಿನ್ನಹ ಮಾಡ್ತಾ ಇದ್ದಾರೆ. ಇಲ್ಲಿ ಏನು
ಇದರಲ್ಲಿ ಯಾವ ಇನ್ವಾಲ್ವ್ಮೆಂಟು ಕೂಡ ನನ್ನ ಕಕ್ಷಿದಾರನದಿಲ್ಲ. ಆಮೇಲೆ ಇದನ್ನು ಕಿಡ್ನಾಪ್ ಅನ್ನುವಂಥ ಕೇಸೇ ಫಿಟ್ ಆಗಲ್ಲ ಇಲ್ಲಿ. ರಾಜಕೀಯ ಷಡ್ಯಂತ್ರದಿಂದ ಕೂಡಿದೆ ಇಲ್ಲಿ. ಡಿಮ್ಯಾಂಡೇ ಇಲ್ಲದೆ ಹಾಗೆ 364A ಸೆಕ್ಷನ್ ಹೇಗೆ ಹಾಕ್ತಾರೆ ಇವರು? ಆಕೆ ಹೋಗಿದ್ರು ಕೂಡ ನಂಬಿಕೆಯಿಂದಲೇ ಹೋಗಿದ್ದಾಳೆ ಅನ್ನುವಂಥದ್ದನ್ನ ಪಾಯಿಂಟ್ ಅನ್ನ ಹೇಳುತ್ತಾ ಇದ್ದಾರೆ. ಯಾರು ಕೂಡ ಒತ್ತಾಯದಿಂದ ಇಲ್ಲಿ ಕರೆದೊಯ್ದಿಲ್ಲ ಅಂತ ಹೇಳಿ. ಸೊ ಒಂದು ಪಾರ್ಟ್ ರೇವಣ್ಣ ಅವರ ಪರ ವಕೀಲರದ್ದು ಒಂದು ಪಾರ್ಟ್ ವಾದ ಈಗ ಸಿ ವಿ ನಾಗೇಶ್ ಅವರದ್ದು. ಮಹಿಳೆ ಅಪಹರಣ ಆಗಿಲ್ಲ ಅನ್ನೋದು ಇದರಿಂದ ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ಯಾವುದು ಡಿಮ್ಯಾಂಡ್ ಇಲ್ಲ, ಒತ್ತಡ ಇಲ್ಲ, ಬೆದರಿಕೆ ಇಲ್ಲ. ಕರೆದ್ರು ಅವರು ಪಾಪ ಅವ್ರ ಪಾಡಿಗೆ ಹೊರೋಗಿದ್ದಾರೆ ನಂಬಿಕೆ ವಿಶ್ವಾಸದಿಂದ. ಸೊ ಅಪಹರಣ ಹೇಗಾಗುತ್ತೆ ಇದು? 364A ಹೇಗೆ ಹಾಕ್ತಾರೆ ಇಲ್ಲಿ ಸೆಕ್ಷನ್ ಅನ್ನ? ಡಿಮ್ಯಾಂಡೇ ಇಲ್ಲ ಅಂದಮೇಲೆ ಹೇಗೆ 364A ಕೇಸನ್ನು ಹಾಕ್ತಾರೆ ಸೆಕ್ಷನ್ ಅನ್ನ? ಇದು ರಾಜಕೀಯ ಷಡ್ಯಂತ್ರದಿಂದ ಕೂಡಿದೆ ಅನ್ನುವಂಥದ್ದನ್ನ ರೇವಣ್ಣ ಪರ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇರೋದು. ಸೊ ಒಂದಾದ ನಂತರ ಒಂದು ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಇಲ್ಲಿ ಹೇಗೆ SPP ಅವರನ್ನ ಮಾನದಂಡ ಇಲ್ಲದೇನೆ ನೇಮಕ ಮಾಡ್ತಾ ಇದ್ದಾರೆ, ಕೇಸನ್ನ ಹೇಗೆ ವಿಜೃಂಭಣೆಯನ್ನ ಮಾಡ್ತಾ ಇದ್ದಾರೆ, ಸಂತ್ರಸ್ತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾವ ರೀತಿಯಾಗಿದ್ದಾಳೆ ಅನ್ನುವಂಥದ್ದನ್ನ ಏನು ಹೇಳ್ತಾ ಇಲ್ಲ. ದೂರಿನ ಪ್ರತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ, ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಇಲ್ಲಿ ಯಾವುದೂ ಕೂಡ ವಿರೋಧಗಳಿರಲಿಲ್ಲ. ಆದ್ರೂ ಕೂಡ ಇದನ್ನ ಹೇಗೆ 364A ಕೇಸನ್ನ ಹಾಕ್ತಾರೆ? ಇದೆಲ್ಲವೂ ರಾಜಕೀಯ ಷಡ್ಯಂತ್ರ ಅನ್ನೋದು ಅವರ ವಾದ.